ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ಸ್ಗೆ ಸ್ವಾಗತ. ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಆಮೇಲೆ ಇದು ಬೆಳಗಿನ ರಂಗೋಲಿ ಮನೆ ಮುಂದೆ ಕಸವನ್ನು ಗುಡಿಸಿ ರಂಗೋಲಿಯನ್ನು ಹಾಕಿ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯವನ್ನು ರೆಡಿ ಮಾಡೀನಿ. ಹಾಗಲಕಾಯಿ ಪಲ್ಯ ಅಂದ್ರೆ ವಿಷ ಇರೋದ್ರಿಂದ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ಒಳ್ಳೆನೂ ಆಗ್ತೈತಿ, ಮಾಡಿದ್ರೂ ಕೂಡ ತಿನ್ನೋರಿಗೆ ವಿಷ ಐತಿ ಅಂತಂದು ತಿನ್ನೋದು ಬಿಡ್ತಾರೆ. ನಾನಿವತ್ತು ಭಾಳ ಸಿಂಪಲ್ ಆಗಿರುವಂಥ ಹಾಗಲಕಾಯಿ ಪಲ್ಯ ರೆಸಿಪಿಯನ್ನು ಮಾಡಿ ತೋರಿಸೀನಿ. ಆಮೇಲೆ ಜಾಸ್ತಿ ಮಸಾಲೆಯನ್ನು ಯೂಸ್ ಮಾಡಿಲ್ಲ. ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಫಸ್ಟ್ ಹಾಗಲಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಒಂದು 10 ನಿಮಿಷ ಅದನ್ನು ನೆನೆಯಾಗಿ ಬಿಡಬೇಕು. ನಾನೀಗ ಏನು ತೋರಿಸಿನಲ್ಲ ಆ ರೀತಿ. ಈ ಕಡೆ ಸೈಡಿಗೆ ಒಗ್ಗರಣೆಗೆ ಇಟ್ಕೋಬೇಕು. ಒಂದು ಪ್ಯಾನ್ ಬಿಸಿಗಿಟ್ಟು ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ, ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಬೇಕು. ಆಮೇಲೆ ನಾನೇನು 10 ನಿಮಿಷ ಉಪ್ಪು ಮತ್ತು ಅರಿಶಿನ ಪುಡಿ ಒಳಗೆ ನೆನೆ ಹಾಕಿದ್ನಲ್ಲ, 10 ನಿಮಿಷ ನೆನೆದ್ಮೇಲೆ ಈ ರೀತಿ ಅದು ರಸ ಬಿಡ್ತದೆ. ಈ ರಸನ ನಾವು ಈ ರೀತಿ ಹಿಂಡ್ಕೋಬೇಕು. ಹಿಂಡ್ಕೊಂಡಿರ್ತೀವಲ್ಲ ಅದು ಏನಿರ್ತೈತಿ ಹಾಗಲಕಾಯಿ ಒಳಗೆ ವಿಷ ಅಂದರೆ ಇಸ ಇರುವಂಥ ಅಂಶ ಇರ್ತೈತಿ. ಸೊ ಹೀಗಾಗಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ಅದು ಪೂರ ನೆನೆದು ಎಲ್ಲ ಇಸ ಅಂಶ ಹೋಗ್ಬಿಟ್ಟಿರುತ್ತೆ. ಆ ರೀತಿ ಹಿಂಡ್ಕೊಂಡು ಎಣ್ಣೆ ಒಳಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅದನ್ನು ಕ್ಲೋಸ್ ಮಾಡಿ ಇಡಬೇಕು. ಲಿಡ್ ಓಪನ್ ಮಾಡಿ ಮತ್ತು ಕೈ ಆಡಿಸಿ, ನಾನಿಲ್ಲಿ ಯಾವುದೇ ಟೊಮೆಟೊ ಹಾಕಿಲ್ಲ, ಏನಿಲ್ಲ. ಹುಣಸೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ನೆನೆ ಹಾಕಿರುವಂಥ ಹುಣಸೆ ಹಣ್ಣನ್ನು ಅದನ್ನು ಸರಿಯಾಗಿ ಹಿಂಡ್ಕೊಂಡು ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ನಾವಿಲ್ಲಿ 5ರಿಂದ 10 ನಿಮಿಷ ಕುದಿಯಾಕೆ ಬಿಡಬೇಕು. ಅದು ಸರಿಯಾಗಿ ಕುದ್ದಾದ್ಮೇಲೆ ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಸಬ್ಜಿ ಕಿಚನ್ ಕಿಂಗ್ ಮಸಾಲ ಹಾಕಿದ್ದೆ. ನೀವು ಯಾವುದಾದ್ರೂ ಮಸಾಲೆಯನ್ನು ಯೂಸ್ ಮಾಡ್ಕೋಬೋದು. ಅದು ಒಂದೇ ನಾನು ಮಸಾಲ ಹಾಕಿದ್ದೆ. ಆಮೇಲೆ ಶೇಂಗಾ ಪುಡಿ ಹಾಕ್ರಿ. ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಪೌಡ್ರ್ ಹಾಕೀನಿ. ಶೇಂಗಾ ಪೌಡ್ರ್ ಹಾಕಿದ ತಕ್ಷಣ ನಾವು ಮತ್ತೆ ಒಂದು 10 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದಾದ ನಂತರ ಸ್ವಲ್ಪ ಅರಿಶಿನ ಪುಡಿ, ನಾನಿಲ್ಲಿ ಹಸೆ ಖಾರ ಪೇಸ್ಟ್ ಹಾಕ್ಕೊಂಡೀನಿ ಖಾರಕ್ಕೆ. ನೀವು ಬೇಕಂದ್ರೆ ಹಸೆಕಾಯಿ ಪೇಸ್ಟನ್ನು ಹಾಕ್ಕೋಬೋದು, ಇಲ್ಲಾಂದ್ರೆ ಒಣಕಾಯಿ ಪೌಡ್ರು ಕೂಡ ಅಂದರೆ ಮೆಣಸಿನ್ಕಾಯಿ ಪುಡಿನೂ ಹಾಕ್ಕೋಬೋದು. ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಂಡ್ರೆ ರೆಡ್ ಕಲರ್ ಬರ್ತೈತಿ. ಹಸೆ ಖಾರ ಹಾಕಿದ್ದಕ್ಕೆ ಗ್ರೀನ್ ಕಲರ್ ಬಂದೈತಿ. ಆದಂಥ ಯಾವುದೇ ರೀತಿ ಮಸಾಲೆ ಪದಾರ್ಥವನ್ನು ಯೂಸ್ ಮಾಡಲಾರ್ದಂಥ ಏಕ್ದಮ್ ಸಿಂಪಲ್ ರೆಸಿಪಿ ಹಾಗಲಕಾಯಿ ಪಲ್ಯ ರೆಡಿಯಾಗಿರ್ತೈತಿ. ಆಮೇಲೆ ಅದ್ರ ಜೊತೆಗೆ ನಾನು ಜೋಳದ ರೊಟ್ಟಿನೂ ಕೂಡ ಮಾಡ್ಕೊಂಡೀನಿ. ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಒಂದ್ಸಲ ಪೂರ ವಿಡಿಯೋನ ಕೊನೆ ತನಕ ವಾಚ್ ಮಾಡಿರಿ. ನನ್ನ ರೆಸಿಪೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತಂದ್ರೆ, ಫಸ್ಟ್ ನಮ್ಮ ಅಳತೆಯಷ್ಟು ಹಿಟ್ಟು ತೊಗೋಬೇಕು. ನಮ್ಮ ಅಳತೆಯಷ್ಟು ಹಿಟ್ಟು ಅಂತಂದ್ರೆ ಏನು, ಮನ್ಯಾಗ ಎಷ್ಟು ಮಂದಿ ಇರ್ತಾರೆ ಅಷ್ಟು ಮಂದಿಗೆ ಆಗುವಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ರೊಟ್ಟಿಗೆ ಹಚ್ಚಲಿಕ್ಕೆ ಹಿಟ್ಟನ್ನು ಒಂದು ಸ್ವಲ್ಪ ಎತ್ತಿಟ್ಕೊಂಡು ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಸ್ಕೋಬೇಕು. ಆ ಕುದ್ದಿರುವ ನೀರನ್ನು ಇಲ್ಲೇನು ವಂಡಿ ಕಟ್ಕೊಂಡಿರ್ತೀವಲ್ಲ ಆ ವಂಡಿ ಒಳಗೆ ಹಾಕ್ಕೊಂಡು, ಅಂದರೆ ನಡ್ಬರ್ಕ ರೌಂಡಾಗ ಗ್ಯಾಪ್ ಮಾಡಿರ್ತೀವಲ್ಲ ಅದ್ರೊಳಗೆ ನೀರನ್ನು ಹಾಕ್ಕೊಂಡು ಜಿಗಿಟ್ಟು ತಿರ್ಕೋಬೇಕು. ನಾನು ಯಾವ ರೀತಿ ಅದನ್ನು ಜಿಗಿಟ್ಟು ರೆಡಿ ಮಾಡ್ಕೊಂಡಿನಲ್ಲ ಆ ರೀತಿ ರೆಡಿ ಮಾಡ್ಕೊಂಡು ಅದನ್ನು ಫಸ್ಟ್ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಿನ ಜೊತೆ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ತಾ, ನಾನು ಯಾವ ರೀತಿ ಇಲ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಲ್ಲ ಆ ರೀತಿ ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ನಿಮ್ಮ ಕೈಯಲ್ಲಿ ಹಿಟ್ಟಿನ ಹದ ಜಾಸ್ತಿ ಅನ್ನಿಸ್ತಂದ್ರೆ ಒಂದು ಅರ್ಧ ಭಾಗ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಅರ್ಧ ಭಾಗನ ಸ್ವಲ್ಪ ನೀಟಾಗಿ ನಾದ್ಕೊಂಡು ಇನ್ನು ಉಳಿದಿರುವಂಥ ಅರ್ಧ ಭಾಗನೂ ಸರಿಯಾಗಿ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಹದಕ್ಕೆ ಅಂಗೈಯನ್ನು ಹಚ್ಚಿ ಸರಿಯಾಗಿ ಮಿದ್ಕೊಂಡ್ರೆ ನಮಗೆ ಜೋಳದ ಹಿಟ್ಟು ರೆಡಿಯಾಗಿರ್ತೈತಿ. ಅದಾದ ನಂತರ ನಾವು ಅದರೊಳಗೆ ಒಂದು ಸ್ವಲ್ಪ ಭಾಗನ ತೊಗೊಂಡು ನಾನೇನು ಮಾಡ್ತೀನಿ, ಇಲ್ಲೇ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತೀನಿ. ಆದರೆ ಫಸ್ಟ್ ಇದನ್ನು ಬಡ್ಕೋತೀನಿ, ಒಂದು ಅಂಗೈ ಆಕಾರದಷ್ಟು ಸ್ವಲ್ಪ ಬಡ್ಕೊಂಡು ಆಮೇಲೆ
ಲಟ್ಟಣಿಗೆ ಸಹಾಯದಿಂದ ದಂಡಿಯಷ್ಟು ಲಟ್ಟಿಸ್ಕೊಂಡು ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು. ನಾನು ಒಂದು ಫುಲ್ ರೊಟ್ಟಿ ಮೇಲೆ ಜೋಳದ ರೊಟ್ಟಿಯನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಹಿಟ್ಟನ್ನು ನಾದ್ಕೋಬೇಕು, ಎಷ್ಟು ಮಂದಿಗೆ ಎಷ್ಟು ಹಿಟ್ಟು ತೊಗೋಬೇಕು, ಇದೆಲ್ಲ ಅಳತೆ ಮತ್ತು ಮೆಜರ್ಮೆಂಟ್ ಸಮೇತ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ. ನಾನಿಲ್ಲಿ ಹಾಗಲಕಾಯಿ ಪಲ್ಯ ಕಾಂಬಿನೇಷನ್ ಆಗಿ ಜೋಳದ ರೊಟ್ಟಿ ಮಾಡ್ಕೊಂಡಿದ್ನಲ್ಲ, ಸೊ ಹೀಗಾಗಿ ಜೋಳದ ರೊಟ್ಟಿನೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತಂದು. ಆಮೇಲೆ ಅದನ್ನು ಹಂಚಿನ ಮೇಲೆ ಹಾಕಿ ಅದನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಒಂದು ಮೈ ನೀರು ಹಚ್ಕೊಂಡು ಸರಿಯಾಗಿ ಬೇಯಿಸ್ಕೊಂಡು ಹೋಗ್ಬೇಕು. ಆಮೇಲೆ ನಾನು ಇಲ್ಲಿ ಇನ್ನೂ ಒಂದು ಟಿಪ್ಸ್ ಅಥವಾ ಟ್ರಿಕ್ಸ್ ಏನು ಹೇಳೀನಿ ನೀವು ನೋಡ್ಬೋದು. ಅಂದ್ರೆ ಮಾಡಿರುವಂತಹ ರೊಟ್ಟಿನ ನಾವು ಹಂಚ ಮೇಲೆ ಹಾಕೊಂಬಂದಾಗ ಹರಿದು ಬಿಡ್ತೈತಲ್ಲ, ಹಂಗೆ ಹರಿಬಾರ್ದು ಅಂತಂದ್ರೆ ನಾವು ರೊಟ್ಟಿ ರೆಡಿ ಮಾಡಿ ಒಂದು ಬೇಯಿಸ್ಕೊಂಡು ಇಟ್ಟಿರ್ತೀವಲ್ಲ, ಆ ರೊಟ್ಟಿ ಸಹಾಯದಿಂದ ಈ ಲಟ್ಟಿಸಿರುವ ರೊಟ್ಟಿಯನ್ನು ಎತ್ತಿ ಹಂಚಿನ ಮೇಲೆ ಹಾಕಿದ್ರೆ ರೊಟ್ಟಿ ಹರಿಯಂಗಿಲ್ಲ. ನೀವೇ ನೋಡ್ಬೋದು, ಯಾವುದೇ ರೀತಿಯಾದಂಥ ರೊಟ್ಟಿ ಹರಿದಿಲ್ಲ, ನಮಗೆ ನೀಟಾಗಿ ರೊಟ್ಟಿ ರೆಡಿ ಆಗ್ತಾವೆ. ನಾನು ಯಾವ ರೀತಿ ಹೇಳ್ಕೊಟ್ಟಿನಲ್ಲ ಅದೇ ರೀತಿ ನೀವು ರೊಟ್ಟಿಯನ್ನು ಮಾಡಿದ್ರೆ ಒಂದು ಅರ್ಧ ಗಂಟೆಯೊಳಗೆ 15ರಿಂದ 20 ರೊಟ್ಟಿನ ಆರಾಮ ಮಾಡ್ಬೋದು. ನಾನಂತೂ ಒಂದು ಅರ್ಧ ಗಂಟೆಯೊಳಗೆ 20 ರೊಟ್ಟಿ ಆರಾಮ ಮಾಡ್ತೀನಿ. ನೀವೇ ನೋಡ್ಬೋದು. ನಾನು ಒಂದು ಲಾಂಗ್ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ ರೊಟ್ಟಿ ಮೇಲೆ ಯಾವ ರೀತಿ ಮಾಡೋದಂತ, ಯಾವ ರೀತಿ ಲಟ್ಟಿಸೋದು, ಯಾವ ರೀತಿ ಲಟ್ಟಿಸಿರುವ ರೊಟ್ಟಿಯನ್ನು ಹಂಚಿನ ಮೇಲೆ ಹಾಕೋದು, ಯಾವ ರೀತಿ ಬೇಯಿಸೋದು, ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದು, ಎಲ್ಲ ಪೂರ ಲಾಂಗ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಈ ಹಾಗಲಕಾಯಿ ಪಲ್ಯ ಜೊತೆ ರೊಟ್ಟಿ ಒಳ್ಳೆ ಕಾಂಬಿನೇಷನ್. ರೊಟ್ಟಿಗೆ ಹಾಗಲಕಾಯಿ ಪಲ್ಯನೂ ಗುಡ್ ಕಾಂಬಿನೇಷನ್. ರೊಟ್ಟಿ ಜೊತೆ ನಾವು ಚೌಳಿಕಾಯಿ ಪಲ್ಯನೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರ್ತೈತಿ. ಒಂದು ಸಲ ನೀವು ಹಾಗಲಕಾಯಿ ಪಲ್ಯ ನಾನು ಯಾವ ರೀತಿ ಹೇಳ್ಕೊಟ್ಟಿನಲ್ಲ ಆ ರೀತಿ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಬೇಕಾಗೇ ಇಲ್ಲ, ಆಮೇಲೆ ಜಾಸ್ತಿ ಎಣ್ಣೆನೂ ಅವಶ್ಯಕತೆ ಇರೋಂಗಿಲ್ಲ. ಹಾಗಲಕಾಯಿ ಪಲ್ಯ ಅವು ಸ್ವಲ್ಪ ವಿಷ ಇರ್ತಾವಲ್ಲ ಅಂತಂದು ಒಬ್ಬೊಬ್ಬರು ಜಾಸ್ತಿ ಎಣ್ಣೆ ಹಾಕ್ತಾರೆ, ಜಾಸ್ತಿ ಮಸಾಲೆ ಹಾಕ್ತಾರೆ. ಯಾವುದೇ ಅವಶ್ಯಕತೆ ಇಲ್ಲ. ನಾವು ಯೂಶ್ವಲಿ ಒಂದು ಕಡಿಮೆ ಎಣ್ಣೆ ಬಳಸ್ಕೊಂಡು ನಾನು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡೀನಲ್ಲ ಆ ರೀತಿ ನೀವು ಮಾಡಿ ನೋಡಿರಿ, ಒಂಚೂರು ವಿಷ ಅನ್ಸಂಗಿಲ್ಲ. ಆಮೇಲೆ ನಿಮಗೆ ಖಾರ ಯಾವುದು ಕಲರ್ ಬೇಕು ಆ ಕಲರ್ ಒಣ ಖಾರನೂ ಹಾಕ್ಕೋಬೋದು, ಇಲ್ಲ ಹಸಿಕಾಯಿನೂ ಹಾಕ್ಕೋಬೋದು. ಅದು ನಿಮ್ಮದು ಟೇಸ್ಟ್ ಪ್ರಕಾರ ಹೋಗ್ತೈತಿ. ನಾನಿಲ್ಲಿ ಹಸಿ ಖಾರ ಹಾಕ್ಕೊಂಡಿದ್ದಕ್ಕೆ ಗ್ರೀನ್ ಕಲರ್ ಹಾಗಲಕಾಯಿ ಪಲ್ಯ ಬಂದೈತಿ. ನಾನು ಯೂಸ್ ಮಾಡಿರುವಂಥ ಮಸಾಲೆ ಯಾವುದಪ್ಪ ಅಂತಂದ್ರೆ ಕಿಚನ್ ಕಿಂಗ್ ಮಸಾಲ, ಅದು ಒಂದು. ಇಲ್ಲಾಂದ್ರೆ ಅದು ಇಲ್ಲಾಂದ್ರೂ ನಡಿತೈತಿ. ನಾನು ಒಂದು ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತಂದು ಆ ಮಸಾಲೆಯನ್ನು ಯೂಸ್ ಮಾಡ್ಕೊಂಡೀನಿ ಅಷ್ಟೇ. ನಾನು ಯಾವ ರೀತಿ ತೋರಿಸ್ಕೊಟ್ಟಿನಲ್ಲ ಅದೇ ರೀತಿ ಮಾಡಿ. ಮೇನ್ ನಾವು ಅದನ್ನು ಕಟ್ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಅದರ ಮೇಲೆ ಮುಚ್ಚಿಟ್ಬಿಟ್ರೆ ನೀರು ಬಿಡೋಕೆ ಸ್ಟಾರ್ಟ್ ಆಗ್ತೈತಿ. ಆ ನೀರನ್ನು ಒಗ್ಗರಣೆ ಮಾಡೋ ಮುಂದಾಗ ಅವು ನೀರನ್ನು ಸರಿಯಾಗಿ ಹಿಂಡ್ಕೊಂಡು ನಾವು ಒಗ್ಗರಣೆ ಒಳಗೆ ಅವನ್ನ ಹಾಕ್ಕೊಂಡು ಒಂದು ಮಿನಿಮಮ್ ಒಂದು 5 ನಿಮಿಷ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂತಹ ವಿಷ ಅಂಶ ಹಾಗಲಕಾಯಿ ಒಳಗೆ ಉಳಿಯಂಗಿಲ್ಲ. ಸ್ವಲ್ಪ ಒಗ್ಗರಣೆ ಕೊಡೋ ಮುಂದಾಗ ಒಂದು ಸ್ವಲ್ಪ ಉಪ್ಪು ಹಾಕೋರಿ, ಇನ್ನೂ ಕೂಡ ವಿಷದ ಅಂಶ ಹೋಗ್ತೈತಿ. ಆಮೇಲೆ ಸ್ವಲ್ಪ ಶೇಂಗಾ ಪುಡಿ ಹಾಕೋರಿ, ಮಸ್ತ್ ರುಚಿ ಬರ್ತೈತಿ. ಇದಾಗಿತ್ತು ಹಾಗಲಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ. ಜೋಳದ ರೊಟ್ಟಿ ಈ ವಿಡಿಯೋದಲ್ಲಿನೂ ಜೋಳದ ರೊಟ್ಟಿ ಕಾಂಬಿನೇಷನ್ ಮಾಡಿದ್ದಕ್ಕೆ ಈ ವಿಡಿಯೋ ಮಾಡೀನಿ. ಒಂದು ಲಾಂಗ್ ವಿಡಿಯೋದಾಗ ಜೋಳದ ರೊಟ್ಟಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಹಿಟ್ಟನ್ನು ನಾದ್ಕೋಬೇಕು, ಆಮೇಲೆ ಯಾವ ರೀತಿ ನಾವು ಲಟ್ಟಿಸ್ಬೇಕು ಅಥವಾ ಯಾವ ರೀತಿ ನಾವು ಬಡ್ಕೋಬೇಕು. ರೊಟ್ಟಿಯನ್ನು ತಟ್ಟಿನೂ ಮಾಡ್ತಾರೆ, ಇಲ್ಲ ಈಗ ತಟ್ಟಿ ಮಾಡ್ಲಿಕ್ಕೆ ಬರೋಂಗಿಲ್ಲಲ್ಲ, ಸೊ ಹೀಗಾಗಿ ಯಾವ ರೀತಿ ಅದನ್ನು ಲಟ್ಟಿಸ್ಕೋಬೇಕು, ಯಾವ ರೀತಿ ನಾವು ಲಟ್ಟಣಿಗೆಗೆ ಹಾಳೆಯನ್ನು ಸುತ್ಕೋಬೇಕು, ಎಲ್ಲವೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋ ರೊಟ್ಟಿದಾಗಿರ್ತೈತಿ, ಅದನ್ನು ಕೂಡ ತಪ್ಪದೆ ನೀವು ವಾಚ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ನನ್ನ ರೆಸಿಪಿ ಮತ್ತು ನನ್ನ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಆಮೇಲೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮ್ಲಿಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಬಿಸಿ ಬಿಸಿ ಆದಂತಹ ಜೋಳದ ರೊಟ್ಟಿ ರೆಡಿ ಆಗ್ಯಾವು. ಅದಕ್ಕೆ ಕಾಂಬಿನೇಷನ್ನಾಗಿ
ಹಾಗಲಕಾಯಿ ಪಲ್ಯನೂ ರೆಡಿ ಆಗೈತಿ. ನೀವು ಒಂದು ಸಲ ಈ ರೀತಿ ಮಾಡಿ ನೋಡಿರಿ, ಯಾವ ರೀತಿ ಬಂದೈತಿ ಅಂತಂದು ಕಮೆಂಟ್ ಮಾಡಿರಿ. ನಾನು ಇದ್ರ ಜೊತೆಗೆ ಸೌತೆಕಾಯಿ ಇದ್ದು ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡೀನಿ. ಸೌತೆಕಾಯಿ, ಈರುಳ್ಳಿ, ಆಮೇಲೆ ಮೊಸರು ಇತ್ತಂದ್ರೆ ಮೊಸರು, ಅದಕ್ಕೆ ಗುರೆಳ್ ಪುಡಿ ಇಲ್ಲ ಶೇಂಗಾ ಪುಡಿನೂ ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ಮಸ್ತ್ ರುಚಿಯಾದಂತಹ ಉತ್ತರ ಕರ್ನಾಟಕ ರೆಸಿಪಿ ರೆಡಿ ಆಗಿರ್ತೈತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಾಯ್.